ಒಂದು ಕಾಲದಲ್ಲಿ ಭಾರತ ದೇಶದ ದಕ್ಷಿಣ ಭಾಗದಲ್ಲಿ ಸುಂದರವಾದ ಚಂದ್ರವತಿ ಎಂಬ ರಾಜ್ಯವಿತ್ತು. ಆ ರಾಜ್ಯದ ರಾಜನ ಹೆಸರು ವೀರೇಂದ್ರ, ರಾಣಿಯ ಹೆಸರು ಮಂಜುಳಾ. ವೀರೇಂದ್ರನು ಧೈರ್ಯಶಾಲಿ, ನ್ಯಾಯಪ್ರಿಯ ರಾಜನಾಗಿದ್ದನು. ಮಂಜುಳಾ ರಾಣಿ ಜ್ಞಾನವತಿ, ದಯಾಳು ಮತ್ತು ಧರ್ಮನಿಷ್ಠಳಾಗಿದ್ದಳು. ಅವರಿಬ್ಬರೂ ಜನರನ್ನು ತಮ್ಮ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ಆ ರಾಜ್ಯವು ನದಿಗಳು, ಹಸಿರು ಹೊಲಗಳು ಮತ್ತು ದಟ್ಟ ಕಾಡುಗಳಿಂದ ತುಂಬಿತು. ಜನರು ಸುಖವಾಗಿ ಬದುಕುತ್ತಿದ್ದರು. ಆದರೆ ಒಂದು ದಿನ ಅರಣ್ಯದಲ್ಲಿ ವಾಸಿಸುತ್ತಿದ್ದ ದುಷ್ಟ ತಂತ್ರಿಕ ಕಾಲಕೇತು ರಾಜ್ಯದ ಮೇಲೆ ಕಣ್ಣು ಹಾಯಿಸಿದನು. ಅವನು ತನ್ನ ಮಾಯಾಶಕ್ತಿಯಿಂದ ರಾಜ್ಯವನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳಲು ಯತ್ನಿಸಿದನು. ಒಂದು ರಾತ್ರಿ ಕತ್ತಲೆಯ ಮಧ್ಯೆ ಕಾಲಕೇತು ರಾಜಮಹಲಕ್ಕೆ ನುಗ್ಗಿ ರಾಣಿ ಮಂಜುಳಾಳ ಮೇಲೆ ಮಾಯಾ ಮಂತ್ರವನ್ನು ಜಪಿಸಿದನು. ಅದರಿಂದ ರಾಣಿ ಗಾಢ ನಿದ್ರೆಗೆ ಜಾರಿದಳು. ಯಾರಿಂದಲೂ ಅವಳನ್ನು ಎಬ್ಬಿಸಲಾಗಲಿಲ್ಲ. ರಾಜ ವೀರೇಂದ್ರ ದುಃಖದಿಂದ ಕುಗ್ಗಿಹೋದನು. ರಾಜ್ಯದ ಎಲ್ಲಾ ವೈದ್ಯರು, ಋಷಿಗಳು ಪ್ರಯತ್ನಿಸಿದರೂ ಫಲಿಸಲಿಲ್ಲ. ಆ ಸಂದರ್ಭದಲ್ಲಿ ಹಿಮಾಲಯದಲ್ಲಿ ತಪಸ್ಸು ಮಾಡುತ್ತಿದ್ದ ಮಹರ್ಷಿ ದತ್ತಾತ್ರೇಯರು ರಾಜನಿಗೆ ಸಂದೇಶ ಕಳುಹಿಸಿದರು. ನೀಲಗಿರಿ ಪರ್ವತದ ಅಡಿವಾಸದಲ್ಲಿ ಅಮೃತಕುಸುಮ ಎಂಬ ಅಪರೂಪದ ಹೂವಿದೆ. ಅದನ್ನು ತರಲು ಸಾಧ್ಯವಾದರೆ ರಾಣಿ ಬದುಕುಳಿಯುವಳು ಎಂದು ಹೇಳಿದರು. ರಾಜ ವೀರೇಂದ್ರ ತಕ್ಷಣವೇ ಯಾತ್ರೆಗೆ ಹೊರಟನು. ದಟ್ಟ ಕಾಡುಗಳು, ಅಪಾಯಕಾರಿ ನದಿಗಳು, ಪರ್ವತಗಳನ್ನು ದಾಟಿ ಕೊನೆಗೆ ನೀಲಗಿರಿಗೆ ತಲುಪಿದನು. ಅಲ್ಲಿದ್ದ ಅಮೃತಕುಸುಮವನ್ನು ಕಾಯುತ್ತಿದ್ದ ನಾಗರಾಜನನ್ನು ಕಂಡನು. ನಾಗರಾಜನು ರಾಜನ ಧೈರ್ಯ ಮತ್ತು ಪ್ರಾಮಾಣಿಕತೆಯನ್ನು ಪರೀಕ್ಷಿಸಲು ಹಲವು ಪ್ರಶ್ನೆಗಳು ಕೇಳಿದನು. ರಾಜನು ತನ್ನ ಪ್ರಜೆಯ ಮೇಲಿರುವ ಪ್ರೀತಿ ಮತ್ತು ಸತ್ಯನಿಷ್ಠೆಯನ್ನು ತೋರಿಸಿದನು. ನಾಗರಾಜನು ಸಂತುಷ್ಟನಾಗಿ ಹೂವನ್ನು ರಾಜನಿಗೆ ನೀಡಿದನು. ಈ ಹೂವು ಕೇವಲ ಸತ್ಯ ಮತ್ತು ಪ್ರೀತಿಗೆ ಮಾತ್ರ ಕೆಲಸ ಮಾಡುತ್ತದೆ ಎಂದು ಎಚ್ಚರಿಸಿದನು. ರಾಜನು ಅದನ್ನು ತೆಗೆದುಕೊಂಡು ವೇಗವಾಗಿ ತನ್ನ ರಾಜ್ಯಕ್ಕೆ ಹಿಂದಿರುಗಿದನು. ಮಹಲಿಗೆ ಬಂದ ನಂತರ ರಾಜನು ಅಮೃತಕುಸುಮವನ್ನು ರಾಣಿ ಮಂಜುಳಾಳ ಹೃದಯದ ಬಳಿ ಇಟ್ಟನು. ಕೆಲವು ಕ್ಷಣಗಳಲ್ಲಿ ಅದ್ಭುತ ಸಂಭವಿಸಿತು. ರಾಣಿ ನಿಧಾನವಾಗಿ ಕಣ್ಣು ತೆರೆದು ಮತ್ತೆ ಜೀವಂತಳಾದಳು. ರಾಜನ ಸಂತೋಷಕ್ಕೆ ಅಡ್ಡಿಯೇ ಇರಲಿಲ್ಲ. ರಾಜ್ಯದಲ್ಲಿ ಹರ್ಷೋದ್ಗಾರ ಎದ್ದಿತು. ಇದರಿಂದ ಕೋಪಗೊಂಡ ಕಾಲಕೇತು ಮತ್ತೆ ದಾಳಿ ಮಾಡಲು ಬಂದನು. ಆದರೆ ಈ ಬಾರಿ ರಾಜ ಮತ್ತು ರಾಣಿ ಇಬ್ಬರೂ ಸೇರಿ ದೇವತೆಗಳಿಗೆ ಪ್ರಾರ್ಥಿಸಿದರು. ಅವರ ಭಕ್ತಿಗೆ ಮೆಚ್ಚಿದ ದೇವತೆಗಳು ಕಾಲಕೇತುವಿನ ಶಕ್ತಿಯನ್ನು ಕಳೆದುಹಾಕಿದರು. ಅವನು ಸೋತು ಕಾಡಿಗೆ ಓಡಿಹೋದನು. ಆನಂತರ ವೀರೇಂದ್ರ ಮತ್ತು ಮಂಜುಳಾ ಇನ್ನಷ್ಟು ನ್ಯಾಯಯುತವಾಗಿ ಆಡಳಿತ ನಡೆಸಿದರು. ಜನರು ಸದಾ ಸಂತೋಷದಿಂದ ಬದುಕಿದರು. ಈ ಕಥೆ ನಮಗೆ ಹೇರುವುದು ಏನೆಂದರೆ, ಸತ್ಯ, ಪ್ರೀತಿ ಮತ್ತು ಧೈರ್ಯ ಇದ್ದರೆ ಯಾವುದೇ ಕಷ್ಟವನ್ನು ಜಯಿಸಬಹುದು.